ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಶುರು ಆಗಬೇಕು ಅಂತಂದ್ರೆ 3 ಧಾರಾವಾಹಿಗಳು ಮುಕ್ತಾಯ ಆಗಲೇಬೇಕು. ಸೊ ಒಂದು ಕಡೆ ಬಿಗ್ ಬಾಸ್ ಶುರು ಆಗುತ್ತೆ ಅನ್ನುವಂತಹ ಖುಷಿ ಇದ್ರೆ, ಇನ್ನೊಂದು ಕಡೆ ಬಿಗ್ ಬಾಸ್ಗಾಗಿ ಯಾವ ಧಾರಾವಾಹಿ ಅಂತ್ಯ ಆಗಬಹುದು, ನಮ್ಮ ನೆಚ್ಚಿನ ಧಾರಾವಾಹಿ ಅಂತ್ಯ ಆಗುತ್ತಾ ಅನ್ನುವಂಥ ಒಂದಷ್ಟು ಬೇಸರ ಕೂಡ ವೀಕ್ಷಕರಲ್ಲಿ ಇರುವಂಥದ್ದು. ಆದರೆ ಒಂದಷ್ಟು ಧಾರಾವಾಹಿ ಅಂತ್ಯ ಆಗುತ್ತೆ ಅಂತ ಅನ್ಕೊಂಡ್ರೆ, ಈಗ ಮತ್ತೊಂದು ಶಾಕಿಂಗ್ ಸುದ್ದಿ ಹೊರಬಿಟ್ಟಿರುವಂಥದ್ದು. ಇತ್ತೀಚೆಗಷ್ಟೇ ಶುರುವಾಗಿರುವಂತಹ ಧಾರಾವಾಹಿ ಅಂತ್ಯ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಮಯೂರಿ ಕ್ಯಾಥ್ರಿ ನಟನೆಯ ನನ್ನ ದೇವರು ಸೀರಿಯಲ್ ಮುಕ್ತಾಯ ಆಗುತ್ತೆ ಅನ್ನುವಂತಹ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಕೇವಲ 45 ಎಪಿಸೋಡ್ ಮಾತ್ರ ಪ್ರಸಾರ ಆಗಿದೆ. ಹಾಗಾದ್ರೆ ನನ್ನ ದೇವರು ಸೀರಿಯಲ್ ಯಾಕೆ ಅಂತ್ಯ ಆಗುತ್ತೆ, ಹೀಗ್ಯಾಕೆ ಮಾತು ಬಂತು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಆರಂಭವಾದಂತ ನನ್ನ ದೇವರು ಧಾರಾವಾಹಿ ಮುಕ್ತಾಯ ಆಗುತ್ತಾ? ಹೌದು, ಹೀಗೊಂದು ಗಾಸಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸೌಂಡ್ ಮಾಡ್ತಾ ಇದೆ. ನನ್ನ ದೇವರು ಧಾರಾವಾಹಿಯ 45ನೇ ಎಪಿಸೋಡ್ ಇದೀಗ ಪ್ರಸಾರ ಆಗ್ತಾ ಇದೆ. ಈಗಲೇ ಈ ಧಾರಾವಾಹಿ ಅಂತ್ಯದ ಬಗ್ಗೆ ಮಾತುಕತೆ ಕೂಡ ಶುರುವಾಗಿದೆ. ಆದಷ್ಟು ಬೇಗ ಈ ಸೀರಿಯಲ್ ತನ್ನ ಒಂದು ಅಂತಿಮ ಸಂಚಿಕೆಯನ್ನ ಪ್ರಸಾರ ಮಾಡುತ್ತೆ. TRP ಕೂಡ ಕಡಿಮೆ ಇರುವಂತಹ ಕಾರಣಕ್ಕೂ ಅಥವಾ ಬಿಗ್ ಬಾಸ್ ಆರಂಭ ಆಗ್ತಿರೋದಕ್ಕೂ ಏನೋ ಈ ಸೀರಿಯಲ್ ಅಂತ್ಯ ಆಗಲಿದೆಯಂತೆ. ಅಂದಹಾಗೆ ನನ್ನ ದೇವರು ಧಾರಾವಾಹಿಗೆ 3ರ ಮೇಲೆ ಹೆಚ್ಚು TRP ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ಸೀರಿಯಲ್ಗಿಂತ ಚುಕ್ಕಿ ತಾರೆ ಧಾರಾವಾಹಿ ಮಾತ್ರ ಕಡಿಮೆ TRP ವೀಕ್ಷಣೆಯನ್ನ ಪಡೆದಿರುವಂಥದ್ದು. ಅದನ್ನ ಬಿಟ್ಟರೆ ಉಳಿದ ಎಲ್ಲ ಧಾರಾವಾಹಿಗಳು ನನ್ನ ದೇವರು ಧಾರಾವಾಹಿಗಿಂತ ಹೆಚ್ಚು TRPಯನ್ನ ಪಡ್ಕೊಂಡಿದೆ. ಹೀಗಾಗಿ ಈ ಒಂದು ಸೀರಿಯಲ್ ಅಂತ್ಯ ಆದರೂ ಕೂಡ ಆಗಬಹುದು. ಯಾಕಂತಂದ್ರೆ TRP ಕೂಡ ಇಲ್ಲ, ಹಾಗಾದ್ರೆ ವೀಕ್ಷಕರು ಕೂಡ ಹೆಚ್ಚಾಗಿ ನೋಡ್ತಾ ಇಲ್ವ ಅನ್ನೋಂಥದ್ದು ಕೂಡ ಒಂದು ರಿಸಲ್ಟ್ ಆಗಿ ಸಿಗುತ್ತೆ. ಸೊ ಅಶ್ವಿನಿ ನಕ್ಷತ್ರ ಧಾರಾವಾಹಿಯಲ್ಲಿ ನಟಿ ಮಯೂರಿ ಜಯರಾಮ್ ಕಾರ್ತಿಕ್ ಅವ್ರ ಜೊತೆಗೆ ನಟಿಸಿದ್ರು. ಅದಾಗಿ 14 ವರ್ಷಗಳ ನಂತರದಲ್ಲಿ ಅಶ್ವಿನಿ ಅವರು ಕನ್ನಡ ಕಿರುತೆರೆಗೆ ಮತ್ತೆ ಕಂಬ್ಯಾಕ್ ಆಗಿರುವಂಥದ್ದು. ಇಷ್ಟು ವರ್ಷಗಳ ನಂತರದಲ್ಲಿ ಅಶ್ವಿನಿ ಅವರು ಮತ್ತೆ ಕಿರುತೆರೆ ನಟಿಯಾಗಿ ಕಂಬ್ಯಾಕ್ ಮಾಡ್ತಿರೋದು ವಿಶೇಷ ಆಗಿತ್ತು. ಆದರೆ ಈಗ ಇದು ಎಲ್ರಿಗೂ ಕೂಡ ಬೇಸರವನ್ನ ತರಿಸಿರುವಂಥದ್ದು. ಜೊತೆಗೆ ಮಯೂರಿ ಕ್ಯಾಥ್ರಿ ಕೂಡ ಈ ಒಂದು ಸೀರಿಯಲ್ ಅಲ್ಲಿ ಫ್ಲಾಪ್ ಆದ್ರ ಅನ್ನುವಂಥದ್ದು ಕೂಡ ಬರುತ್ತೆ. ಸೊ ಕೃಷ್ಣಲೀಲಾ ಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ಕಾಲಿಟ್ಟಂತ ಅಶ್ವಿನಿ ನಕ್ಷತ್ರದ ಬೆಡಗಿ ಮಯೂರಿ ಜನಿಸಿದ್ದು ಜುಲೈ 11, 1995 ಹುಬ್ಬಳ್ಳಿಯಲ್ಲಿ. ಅಂದ್ರೆ ಇವರ ಬಗ್ಗೆ ಒಂದಷ್ಟು ನಾನು ಮಾಹಿತಿಯನ್ನ ಕೊಡ್ತೀನಿ. ಸೊ ಇವರ ತಂದೆ ಪ್ರಕಾಶ್, ತಾಯಿ ಗೀತಾ. ಸೊ ಇವರು ತಮ್ಮ ಒಂದು ಪ್ರಾಥಮಿಕ ಶಿಕ್ಷಣವನ್ನ ಸೇಂಟ್ ಮಿಚೆಲ್ಸ್ ಶಾಲೆಯಲ್ಲಿ ಮುಗಿಸಿದ್ದಾರೆ. ನಂತರ ಇವರು ಹುಬ್ಬಳ್ಳಿಯ ಫಾತಿಮಾ ಕಾಲೇಜಲ್ಲಿ PUCಯನ್ನ ಮುಗಿಸ್ತಾರೆ. ಅದಾದ ಮೇಲೆ ವಾಣಿಜ್ಯ ವಿಭಾಗದಲ್ಲಿ ಪದವಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಸೊ ತಮ್ಮ ಕಾಲೇಜು ಫೀಸನ್ನು ತುಂಬುವುದಕ್ಕೆ ತಮ್ಮ ಒಂದು ಮಾತನ್ನೇ ಬಂಡವಾಳವಾಗಿ ಮಾಡಿಸ್ಕೊಳ್ತಾರೆ. ಅಂದರೆ ಆಕೆ ಒಂದು ಫೀಸನ್ನು ಆಕೆಯೇ ಕಟ್ಟಬೇಕು ಅಂತ ತಮ್ಮ ಮಾತನ್ನು ಬಂಡವಾಳವಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಒಂದು ಕಾಲಕ್ಕೆ ಮಾತು ಬದುಕು ನೀಡಿದ ವೃತ್ತಿ ಕೂಡ ಹೌದು. ಸೊ ಶಾಲೆಯ ಫೀಸ್ ಕಟ್ಟೋದಕ್ಕೆ ಕಾರ್ಯಕ್ರಮ ನಿರೂಪಣೆ, ಆಂಕರಿಂಗ್ ಅನ್ನ ಕೂಡ ಈಕೆ ಮಾಡ್ತಾ ಇದ್ರು. ಸೊ ಕನ್ನಡ ಧಾರಾವಾಹಿಗಳಲ್ಲಿ ಹೆಚ್ಚು ಜನಮನ್ನಣೆ ಗಳಿಸಿರುವಂತಹ ಧಾರಾವಾಹಿ ಅಂತಂದ್ರೆ ಅಶ್ವಿನಿ ನಕ್ಷತ್ರ. ಈ ಒಂದು ಧಾರಾವಾಹಿಯಲ್ಲಿ ಮೊದಲ ಬಾರಿಗೆ ಕಾಣಿಸ್ಕೊಂಡ ಇವರು ಅದ್ಭುತವಾಗಿ ನಟನೆ ಮಾಡ್ತಾರೆ. ಎಲ್ಲರೂ ಕೂಡ ಆಕೆಯನ್ನ ನೆಚ್ಚಿಸ್ಕೊಳ್ತಾರೆ. ಯಾವೊಂದು ಧಾರಾವಾಹಿಯ ಅಶ್ವಿನಿ ನಕ್ಷತ್ರ ಧಾರಾವಾಹಿಯಲ್ಲಿ ಎಲ್ಲರೂ ಕೂಡ ಆಕೆಯನ್ನ ಇಷ್ಟಪಟ್ಟಿದ್ದೂ ಇದೆ. ಸೊ ಹೀಗೆ ಜನರಿಗೆ ಪ್ರೀತಿ ಪಾತ್ರರಾಗಿದ್ದಂಥ ಇವರಿಗೆ ಕನ್ನಡ ಸಿನಿಮಾಗಳಲ್ಲೂ ಕೂಡ ನಟಿಸೋದಕ್ಕೆ ಅವಕಾಶಗಳು ಬರುತ್ತೆ. ಕೃಷ್ಣಲೀಲಾ ಚಿತ್ರದಲ್ಲೂ ಕೂಡ ನಟಿಸ್ತಾರೆ. ಸೊ ಇಷ್ಟಕಾಮ್ಯ ಚಿತ್ರದಲ್ಲೂ ಕೂಡ ನಟಿಸಿ ಸೈ ಎನ್ನಿಸ್ಕೊಳ್ತಾರೆ. ತಮ್ಮ ಬಹುಕಾಲದ ಗೆಳೆಯ ಅರುಣ್ ಜೊತೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಕೂಡ ಆಗ್ತಾರೆ. ಪತಿ ಅರುಣ್ ಖಾಸಗಿ ಕಂಪನಿಯಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ಬಳಿಕ ನಟನೆಯಿಂದ ಕೊಂಚ ದೂರ ಉಳಿತಾರೆ. ಜೊತೆಗೆ ಮಗು ಕೂಡ ಆಗುತ್ತೆ. ಇತ್ತೀಚೆಗೆ ಸಾಕಷ್ಟು ವೈರಲ್ ಆಗಿದ್ದಂಥದ್ದು ಈಕೆ ಹಸ್ಬೆಂಡಿಂದ ಕೂಡ ಬೇರೆ ಆಗಿದ್ದಾರೆ, ಡಿವೋರ್ಸ್ ಪಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರು ಮಾಡುತ್ತೆ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 9ಕ್ಕೆ ಕೂಡ ಪ್ರವೇಶ ಮಾಡಿದ್ರು. ಆದರೆ ಅಲ್ಲಿ ಆಕೆಗೆ ಅಷ್ಟೇನು ಜನಮನ್ನಣೆ ಸಿಕ್ಕಿಲ್ಲ. ಅದಾದ ಮೇಲೆ ಮತ್ತೆ ಆಕೆ ಎಲಿಮಿನೇಟ್ ಆಗಿ ಕೂಡ ಹೋಗ್ತಾರೆ. ಸೊ ನನ್ನ ದೇವರು ಧಾರಾವಾಹಿ ಈಕೆಗೆ ಮತ್ತೊಂದು ಕಂಬ್ಯಾಕ್ ಕೊಡುತ್ತೆ ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರು. ಸೊ ದೇವಿಪುರ ಅನ್ನುವಂಥ ಸಣ್ಣ ಊರಿನಲ್ಲಿ ಬಡನರ್ಸ್ ಪಾತ್ರದಲ್ಲಿ ಮಯೂರಿ ನಟಿಸ್ತಾ ಇದ್ರು. ಈ ಧಾರಾವಾಹಿಯಲ್ಲಿ ಕೂಡ
ಮಯೂರಿ ಅನ್ನುವಂಥ ಪಾತ್ರದಲ್ಲಿ ಈಕೆ ನಟಿಸ್ತಿದ್ದಾರೆ. ಉದ್ಯಮಿ ಸಚ್ಚಿದಾನಂದ ಪಾತ್ರದಲ್ಲಿ ನಟ ಅವಿನಾಶ್ ದಿವಾಕರ್ ಅವರು ಅಭಿನಯಿಸ್ತಾ ಇದ್ದಾರೆ. ಸೊ ಸಚ್ಚಿದಾನಂದ್ ಅವರನ್ನ ಇಡೀ ಊರಿನ ಜನರು ದಣಿಗಳು ಅಂತಾನೆ ಕರೀತಾರೆ. ಇನ್ನು ಸಚ್ಚಿದಾನಂದಗೆ ಸೇರಿದಂಥ ಆಸ್ಪತ್ರೆಯೊಂದರಲ್ಲಿ ಮಯೂರಿ ಕೆಲಸ ಮಾಡ್ತಾರೆ. ಸೊ ಎಲ್ಲರಿಗೂ ಕೂಡ ಸಚ್ಚಿದಾನಂದ್ ಅಂದರೆ ಬಹು ಇಷ್ಟ ಅಂತ. ಸೊ ಸಚ್ಚಿದಾನಂದ್ರಿಗೆ 20 ವರ್ಷದ ಮಗಳು ಕೂಡ ಇದ್ದಾಳೆ. ಸೊ ತನ್ನ ತಾಯಿ ಸಾವಿಗೆ ಅಪ್ಪನೇ ಕಾರಣ ಅಂತ ನಂಬಿರುವಂಥ ಅವಳು ಸಚ್ಚಿಯನ್ನ ಕಂಡ್ರೆ ಉರಿದು ಬೀಳ್ತಾರೆ. ಸೊ ಅಪ್ಪನಾಗಿ ನಾನಿದ್ರೂ ಕೂಡ ನನ್ನಿಂದ ದೂರಾಗಿ ಬದುಕ್ತಿರುವಂಥ ಮಗಳನ್ನ ಮತ್ತೆ ಮರಳಿ ಪಡಿಬೇಕು ಅನ್ನುವಂಥದ್ದು ಸಚ್ಚಿದಾನಂದ ಪ್ರಯತ್ನ. ಹಾಗಾಗಿ ಇದರಲ್ಲಿ ಏನೇನು ಆಗುತ್ತೆ, ಸೊ ಲೈಫ್ ಸರಿ ಮಾಡೋದಕ್ಕೆ ಮಯೂರಿ ಎದುರಿಸುವಂಥ ಸವಾಲು ಏನು ಅನ್ನುವಂಥದ್ದೇ ಈ ಒಂದು ಧಾರಾವಾಹಿಯ ಕತೆ. ಸೊ ಇವರಿಬ್ರಿಗೂ ಕೂಡ ಮದುವೆ ಆಗುತ್ತಾ, ಸಚ್ಚಿ ತನ್ನ ಮಗಳ ವಿಶ್ವಾಸವನ್ನ ಪಡೆದುಕೊಳ್ತಾನ ಅನ್ನುವಂಥದ್ದು ಸ್ಟೋರಿ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಸಡನ್ ಅಂತ್ಯ ಸಿಗುತ್ತೆ ಅನ್ನುವಂಥದ್ದು ಈಗ ಹರಿದಾಡ್ತಿರುವಂಥ ವಿಚಾರ. ಸೊ ಇನ್ನು ತಾರಾ ಬಳಗ ನೋಡೋದಾದ್ರೆ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಮೊಮ್ಮಗ ಇವರು ಅವಿನಾಶ್ ದಿವಾಕರ್. ಸೊ ಇಷ್ಟು ವರ್ಷಗಳ ಕಾಲ ಸಿನಿಮಾಗಳಲ್ಲಿದ್ರು, ಈಗ ಸೀರಿಯಲ್ಗೆ ಬಂದಿರುವಂಥದ್ದು. ಇವರ ಜೊತೆ ಯುಕ್ತಾ ಮಲ್ನಾಡ್ ಆಗಿರ್ಬೋದು, ಸ್ವಾತಿ, ವಿ ಮನೋಹರ್, ನಿಶ್ಚಿತಾ ಗೌಡ, ರೇಖಾ ದಾಸ್ ಆಗಿರ್ಬೋದು, ಮಾಲತಿ ಸುಧೀರ್, ರವಿ ಬ್ರಹ್ಮ, ಯಮುನಾ ಶ್ರೀನಿಧಿ, ಅಭಿಷೇಕ್ ಶ್ರೀಕಾಂತ್, ಹೀಗೆ ದೊಡ್ಡ ತಾರಾ ಬಳಗ ಇದೆ. ಇದೀಗ ಬಿಗ್ ಬಾಸ್ಗಾಗಿ ನನ್ನ ದೇವರು ಸೀರಿಯಲ್ ಅಂತ್ಯ ಆಗುತ್ತೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದರ ಜೊತೆಗೆ ಬೇರೆ ಧಾರಾವಾಹಿ ಯಾವುದು ಅಂತ್ಯ ಆಗಬಹುದು, ನನ್ನ ದೇವರು ಅಂತ್ಯ ಆಗಬೇಕಾ, ನಿಮಗೆ ಇಷ್ಟ ಆಗ್ತಾ ಇದೆ ಇದ್ಯಾರ ಧಾರಾವಾಹಿ? ಸೊ ಮಯೂರಿ ಖ್ಯಾತ್ರಿಯ ನಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೀರಿಯಲ್, ಸಿನಿಮಾ, ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾನೆ ಇರ್ತೀವಿ. ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.